ಹೇಳ್ತಾ ಬಂದಿದೆ 50 ವರ್ಷದಿಂದ. ಈಗ ಅಮೆರಿಕದವರು ಹೇಳ್ತಾರೆ, ಅಮೆರಿಕದ ಸರ್ಕಾರದವರು ಕೊಲೆಸ್ಟ್ರಾಲ್ ಎಂಬ ಒಂದು ವೈರಿ ಇಲ್ಲ ಅಂತ ತೆಗೆದು ಕೊಲೆಸ್ಟ್ರಾಲ್ ಮಿತ್ರ ಅಂತ ಲಿಸ್ಟ್ನಲ್ಲಿ ಹಾಕಿದ್ದಾರೆ. ಓಕೆ. ಅಮೆರಿಕನ್ ಗವರ್ಮೆಂಟ್ ಹ್ಯಾಸ್ ರಿಮೂವ್ಡ್ ಕೊಲೆಸ್ಟ್ರಾಲ್ ಫ್ರಮ್ ದ ನಾಟಿ ಲಿಸ್ಟ್. ಈಗ ಅಮೆರಿಕದವರು ಹೇಳ್ತಾರೆ ಹೆಚ್ಚು ಕೊಲೆಸ್ಟ್ರಾಲ್ ತಿನ್ನಿ, ದಿವಸಕ್ಕೆ 2 ಮೊಟ್ಟೆ ತಿನ್ನಿ, ಮತ್ತೆ ಎಲ್ಲ ಹುರಿದ ಆಹಾರ ತಿನ್ನಿ, ಎಲ್ಲ ಮಾಡಿ, ತೆಂಗಿನಕಾಯಿ ಒಳ್ಳೆಯದು, ತೆಂಗಿನ ಎಣ್ಣೆ ತಿನ್ನಿ ಅಂತ ಹೇಳ್ತಾರೆ. ಇದು ಯಾಕೆ ಅಂದರೆ ಅವರಿಗೆ ಗೊತ್ತಾಗಿದೆ ನಾವು ಲಕ್ಷಾಂತರ ಜನರನ್ನು ಕೊಂದಿದ್ದೇವೆ ಕೊಲೆಸ್ಟ್ರಾಲ್. ಈ ಕೊಲೆಸ್ಟ್ರಾಲ್ ಎಂಬ ಭೂತ, ನೀವು ನನ್ನ ಹತ್ರ ಕೇಳಿದ್ರೆ ನನಗೆ ಕೊಲೆಸ್ಟ್ರಾಲ್ ಏನಂತ ಗೊತ್ತಿಲ್ಲ. ಅದು ಆ ಕೊಲೆಸ್ಟ್ರಾಲನ್ನು ಯಾಕೆ ನಾವು ಭೂತ ಮಾಡಿದ್ದೇವೆ ಅಂದರೆ ಒಂದೊಂದೇ ಸಿಗ್ತದೆ ನಮಗೆ ಅದು ವ್ಯಾಪಾರ ಮಾಡಲಿಕ್ಕೆ. ಫ್ಯಾಟ್ ಈಸ್ ಬ್ಯಾಡ್ ಅಂತ ನಾವು ಒಮ್ಮೆ ಮಾಡಿದ್ದೇವೆ. ಹೇಗೆ ಅಂದರೆ ಇದಕ್ಕೊಂದು ಸಮೀಕ್ಷೆ ಮಾಡ್ತಾರೆ, ಇದಕ್ಕೆ ಹೇಳೋದು ಲೀನಿಯರ್ ರಿಡಕ್ಷನಿಸ್ಟ್ ಲಾ ಅಂತ. ಕೊಲೆಸ್ಟ್ರಾಲ್ ಒಬ್ಬ ಒಂದು ಫ್ರೆಡ್ರಿಕ್ಸನ್ ಅಂತ ಬಹಳ ದೊಡ್ಡ ಒಬ್ಬ ವಿಜ್ಞಾನಿ ಅಂತ ನಮ್ಮ ಲೆಕ್ಕ. ಅವನೇನು ಮಾಡಿದ, ಈ 2ನೇ ಮಹಾಯುದ್ಧದ ನಂತರ ಒಂದು ಸಮೀಕ್ಷೆ ಮಾಡಿದ. ಯುರೋಪಿಯನ್ರಲ್ಲಿ ಪ್ರಾಸ್ಪೆರಿಟಿ ಬಂತು, ಯುದ್ಧ ಆದ ನಂತರ ಜನರಲ್ಲಿ ಹಣ ಆಯಿತು, ವ್ಯಾಪಾರ ಬಂತು, ಹೆಚ್ಚು ಫುಡ್ ಬಂತು, ಹೆಚ್ಚು ಜನ ಹೆಚ್ಚು ಫುಡ್ ತಿಂದರು. ಇದೆಲ್ಲ ಇರಲಿಲ್ಲ. ಆ 2ನೇ ಮಹಾಯುದ್ಧದ ಮೊದಲು ಜನರಿಗೆ ಅಲ್ಲಿ ತಿನ್ನಲಿಕ್ಕೆ ಆಹಾರ ಇರಲಿಲ್ಲ. 1930ರ ದಶಕದಲ್ಲಿ ಐರ್ಲೆಂಡ್ನಲ್ಲೆಲ್ಲ ತಿನ್ನಲಿಕ್ಕೆ ಇಲ್ಲದೆ ಬಟಾಟೆ ತಿಂದು ಬದುಕಿದ್ದಾರೆ ಜನ. ಓಕೆ. ಅಂಥ ಪರಿಸ್ಥಿತಿ ಇದ್ದವರು ಈ ವ್ಯಾಪಾರ ಆಗಿ ಹಣ ಬಂದ ನಂತರ ಹೆಚ್ಚು ತಿನ್ನಲಿಕ್ಕೆ ಶುರು ಮಾಡಿದ್ರು. ಸೊ ಇವನೇನು ಮಾಡಿದ, ಲೆಕ್ಕ ತೆಗೆದ್ರೆ ಇದು ಹೇಗೆ ಹೆಚ್ಚು ತಿಂತಾರೆ ಹಾಗೆ ಹೆಚ್ಚು ಜನ ಸಾಯ್ತಾರೆ ಅಂತ ಒಂದು ಲೆಕ್ಕ ಬಂತು. ಇದಕ್ಕೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಹೇಳೋದು ಅಸೋಸಿಯೇಷನ್ ಅಂತ. ಸಮಾಜದಲ್ಲಿ 2 ವಿಷಯ ಮೇಲೆ ಹೋದರೆ ಅದು ಒಂದಕ್ಕೊಂದು ಸಂಬಂಧ ಅಂತ ತೋರ್ತದೆ, ಆದರೆ ಅದು ಕಾಸ್ ಇಫೆಕ್ಟ್ ಅಲ್ಲ. ಇದವನು ಅರ್ಥ ಮಾಡಿಕೊಳ್ಳಿಲ್ಲ. ಅವನು ಬಹಳ ಪಕ್ಕನೆ ಒಂದು ಹೈಪಾಥಿಸಿಸ್ ಮಾಡಿಬಿಟ್ಟ, ಫ್ಯಾಟ್ ಈಸ್ ದ ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಆಫ್ ಹಾರ್ಟ್ ಡಿಸೀಸ್ ಅಂತ. ಓಕೆ. 10 ವರ್ಷದ ನಂತರ ಇನ್ನೊಬ್ಬ ಜಾನ್ ಯುಡಿಕಿನ್ ಅಂತ ಇದ್ದ, ಅವನು ದೊಡ್ಡ ವಿಜ್ಞಾನಿ. ಅವನು ಲಂಡನ್ನಲ್ಲಿ ಏನು ಮಾಡಿದ, ಇದನ್ನೇ ಸಕ್ಕರೆಗೆ ಹಾಕಿದ, ಫ್ಯಾಟನ್ನು ಬಿಟ್ಟು ಸಕ್ಕರೆ ಹಾಕಿದ. ಅವನಿಗೂ ಅದೇ ಸ್ಟ್ರೈಟ್ ಲೈನ್ ಬಂತು. ಅವನು ಹೇಳಿದ ಸಕ್ಕರೆ ಅಷ್ಟು ದೊಡ್ಡ ವಿಷಯ ಯಾವುದೂ ಇಲ್ಲ, ಅದು ಫ್ಯಾಟ್ ಅಲ್ಲ, ಸಕ್ಕರೆ ಹಾಳು. ಅವನೊಂದು ಪುಸ್ತಕ ಬರೆದ, ಪ್ಯೂರ್ ವೈಟ್ ಆ್ಯಂಡ್ ಡೆಡ್ಲಿ ಅಂತ. ಆ ಪುಸ್ತಕ ನೀವು ಓದಿದರೆ ಸಕ್ಕರೆಯನ್ನು ಕಣ್ಣಲ್ಲಿ ಕೂಡ ನೋಡೋದಿಲ್ಲ. ಓಕೆ. ಅದರ ನಂತರ ನನ್ನೊಟ್ಟಿಗೊಬ್ಬ ಪೀಟರ್ ಅಂತ ಇದ್ದ. ಈ ಪೀಟರ್ ಬಹಳ ದೊಡ್ಡ ಬುದ್ಧಿವಂತ, ಆದರೆ ಅವನು ಇದನ್ನೆಲ್ಲ ಈ ಅನ್ಯಾಯವನ್ನು ನೋಡಲಿಕ್ಕೆ ಅವನಿಗೆ ಆಗೋದಿಲ್ಲ. ಅವನೇನು ಮಾಡಿದ, ಅದೇ ಸ್ಟ್ಯಾಟಿಸ್ಟಿಕ್ಸಲ್ಲಿ ಒಂದು ಲೆಕ್ಕ ತೆಗೆದ, ಎಷ್ಟು ಪ್ಯಾಂಟ್ ಮಾರಿ ಹೋಗಿದೆ ಯುರೋಪ್ನಲ್ಲಿ 2ನೇ ಮಹಾಯುದ್ಧದ ನಂತರ ಅಂತ ಒಂದು ಲೆಕ್ಕ ಹಾಕಿದ. ಮತ್ತು ಅದಕ್ಕೆ ಇದನ್ನು ಕಂಪೇರ್ ಮಾಡಿದ, ಎಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಹೇಗೇನು ಅದು ಸ್ಟ್ರೈಟ್ ಲೈನ್ ಬಂತು. ಅವನು ಬರ್ದ, ಪ್ಯಾಂಟ್ ತೆಕ್ಕೊಂಡು ಪ್ಯಾಂಟ್ ಹಾಕ್ಕೊಳ್ಳೋದು ಹಾರ್ಟ್ ಅಟ್ಯಾಕಿಗೆ ಒಂದು ರಿಸ್ಕ್ ಅಂತ. ಇದಕ್ಕೆ ಹೇಳೋದು ರಿಸ್ಕ್ ಫ್ಯಾಕ್ಟರ್ ಅಂತ. ಇಂಥದ್ದನ್ನು ಎಷ್ಟು ಮಾಡಿದ್ದೇವೆ ನಾವು ಅಂದರೆ, ಈಗ ನೀವೀಗ ಆಕ್ಸ್ಫರ್ಡ್ ಟೆಕ್ಸ್ಟ್ ಬುಕ್ ಮೆಡಿಸಿನ್ ನೋಡಿದರೆ ಹೃದಯಘಾತಕ್ಕೆ 284 ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಓಕೆ. ಅದನ್ನು ಸರಿಯಾ ತಪ್ಪ ಅಂತ ನೋಡ್ಲಿಕ್ಕೆ ಒಂದು ದೊಡ್ಡ ಸ್ಟಡಿ ಮಾಡಿದ್ರು. ಇದಕ್ಕೆ ಹೇಳೋದು ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ ಇಂಟರ್ವೆನ್ಷನ್ ಟ್ರಯಲ್ ಅಂತ, ಮಿಸ್ಟರ್ ಫಿಟ್ ಸ್ಟಡಿ ಅಂತ. ಇದಕ್ಕೆ 5 ಲಕ್ಷ ಅಮೆರಿಕನ್ನರನ್ನು ಸಹ ಪರೀಕ್ಷೆ ಮಾಡಿ 1 ಲಕ್ಷ ಅಮೆರಿಕನ್ನರು ತೆಗೆದುಕೊಂಡು ಈ 1 ಲಕ್ಷ ಜನರನ್ನು 2 ಪಾಲು ಮಾಡಿ, ಒಂದು ಪಾಲಿಗೆ ಎಲ್ಲ ರಿಡಕ್ಷನ್ ನೀವು ಹೇಳಿದಾಗೆ ಅದು ಆಹಾರ ಇದು ಆಹಾರ ತೆಕ್ಕೊಂಡು ತೂಕ ಇಲ್ಲ ಕಡಿಮೆ ಮಾಡೋದು, ಅದು ಮಾಡೋದು, ಇದು ಮಾಡೋದು ಎಲ್ಲ ಮಾಡಿದರೆ, ಇನ್ನೊಂದಕ್ಕೆ ನೀವು ಏನು ಬೇಕಿದ್ರೆ ಮಾಡ್ಕೊಂಡಿರಿ ಅಂತ ಹೇಳಿ. 5 ವರ್ಷದವರೆಗೆ ನೋಡಿದರೆ 2 ಸಾಧನ ಒಂದೇ ಲೆಕ್ಕ ಇದೆ. 10 ವರ್ಷದಲ್ಲಿ ನೋಡಿದರೆ ಏನು ಹೆಚ್ಚು ಕಡಿಮೆ ತೋರಿಲ್ಲ. 15 ವರ್ಷ 25 ವರ್ಷದಲ್ಲಿ ನೋಡಿದರೆ ಯಾರಲ್ಲಿ ನಾವೆಲ್ಲ ಇದನ್ನು ಕೆಳಗೆ ತಂದಿದ್ದೇವೆ ಅವರೆಲ್ಲ ಸತ್ತೋಗಿದ್ದಾರೆ. ಯಾರು ಅವರಷ್ಟಕ್ಕೆ ಗಮ್ಮತ್ತಿನಲ್ಲಿದ್ದರು ಅವರು ಇನ್ನೂ ಜೀವ ಇದ್ದಾರೆ. ಈ ಸ್ಟಡಿ ಏನು ಹೇಳಿತು ಅಂದರೆ, ದೇರ್ ಈಸ್ ನಥಿಂಗ್ ಕಾಲ್ಡ್ ರಿಸ್ಕ್ ಫ್ಯಾಕ್ಟರ್. ಓಕೆ. ಈವನ್ ಇಫ್ ದರ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್, ಇಫ್ ಯು ಲೋವರ್ ದ ರಿಸ್ಕ್ ಆ್ಯಂಡ್ ರಿಮೂವ್ ದ ರಿಸ್ಕ್ ಸ್ಟಿಲ್ ರಿಮೈನ್ಸ್. ಅಂದರೆ ನೀನು ಕೊಲೆಸ್ಟ್ರಾಲ್ ಕೆಳಗೆ ತರ್ಬೋದು, ಸ್ವಲ್ಪ ದಿವಸ ಬೇಗ ಸಾಹಿತ್ಯ. ನೀನು ಬ್ಲಡ್ ಪ್ರೆಷರ್ನ ಟೈಟ್ ಕಂಟ್ರೋಲ್ ಮಾಡ್ಬೋದು, ಸ್ವಲ್ಪ ದಿವಸ ಬೇಗ ಸಾಹಿತ್ಯ. ನೀವು ಸಕ್ಕರೆಯನ್ನು ಟೈಟ್ ಕಂಟ್ರೋಲ್ ಮಾಡ್ಬೋದು, ಸ್ವಲ್ಪ ದಿವಸ ಬೇಗ ಸಾಹಿತ್ಯ. ಅದರೊಟ್ಟಿಗೆ ಎಷ್ಟು ಕಷ್ಟ ದಿನಾ ಲೆಕ್ಕ ಕೂತ್ಕೊಂಡು ಲೆಕ್ಕ ಮಾಡಬೇಕು. ನಾನು ಕೊಲೆಸ್ಟ್ರಾಲ್ ಇಲ್ಲಿ, ನಾನು ಅದಿಲ್ಲಿ, ನಾನು ಇದು ತಿನ್ನಲಿ ಅದು ತಿನ್ನಲಿ, ಆ ಟೆನ್ಷನ್ನಲ್ಲೇ ಸತ್ತು ಹೋಗ್ತಾರೆ. ಏನನ್ನೂ ತಿನ್ಬೋದು. ಆಯುರ್ವೇದ ಏನು ಹೇಳ್ತದೆ, ಹಿತ ಮಿತ ಆಹಾರ ಸೇವಿ. ಯಾವುದನ್ನೂ ತಿನ್ಬೋದು, ಆದರೆ ಅದರಲ್ಲಿ ಮಿತ ಇರಲಿ. ಏನೂ ಕೆಲಸ ಮಾಡ್ಬೋದು, ಕೆಲಸದಿಂದ ಯಾರೂ ಸಾಯಲಿಲ್ಲ, ಆದರೆ ಸುಮ್ಮನೆ ಕೂತ್ಕೊಳ್ಬೇಡ, ಸಾಹಿತ್ಯ ಬೇಗ ಅಂತ. ಇದನ್ನೆಲ್ಲ ಯಾರು, ಇದು ಆಯುರ್ವೇದ ಏನು ಹೇಳಿದೆ ಸಾವಿರಾರು ವರ್ಷದ ಹಿಂದೆ, ಈಗ ಪಾಶ್ಚಾತ್ಯರಿಗೆ ಅನುಭವ ಆಗ್ತಾ ಇದೆ. ಮನಸ್ಸಿನಲ್ಲಿ ಏನು ಯಾರನ್ನು ದ್ವೇಷಿಸಬೇಡ, ನಿನ್ನ ಕಾಯಿಲೆ ಬರೋದಿಲ್ಲ, ಇದು ಆಯುರ್ವೇದದಲ್ಲಿ ಹೇಳ್ತದೆ. ಈಗ ಅದನ್ನು ನಾವು ಹೇಳ್ತೇವೆ ಹೇಟ್ರೆಡ್ ಇಸ್ ದ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಡಿಸೀಸ್. ಮುಂಚಿನ ಕಾಲದಲ್ಲಿ ನಾವು ಹೇಳ್ತೇವೆ ಟೈಪ್ ಎ ಪರ್ಸನ್, ಟೈಪ್ ಬಿ ಪರ್ಸನ್, ಅವ್ನು ಭಾಳ ಇದು ಅಂತ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಟೈಪ್ ಎ ಕಂಬೈನ್ಡ್ ವಿತ್ ಹೋಸ್ಟಿಲಿಟಿ, ಇನ್ನೊಬ್ರು ಹಾಳಾಗಬೇಕು ಅಂತ ಹೇಳಿದರೆ ನೀನೇ ಹಾಳಾಗ್ತೀಯ. ಓಕೆ. ನಾವು ಇನ್ನೊಬ್ರು ಹಾಳಾಗಬೇಕು ಅಂತ ಕೆಲಸ ಮಾಡಿದರೆ ನಾವೇ ಹಾಳಾಗೋದಿಲ್ಲ, ಇನ್ನೊಬ್ರಿಗೆ ಏನಾಗೋದಿಲ್ಲ. ಇದು ಕಾಯಿಲೆಯ ಮೂಲ. ಎಲ್ಲ ಕಾಯಿಲೆಯ ಮೂಲ ಇರೋದು ಮನುಷ್ಯನ ಮನಸ್ಸಿನಲ್ಲಿ. ಆ ಮನಸ್ಸನ್ನು ಸಂತೋಷದಿಂದ ಸರ್ವಭೂತ ಪ್ರೀತಿಯಿಂದ ಇಟ್ಟುಕೊಂಡು ಇನ್ನೊಬ್ಬರಿಗೆ ನಾನು ಏನಾದರೂ ಮಾಡಬೇಕು ಅಂತ ಎಣಿಸಿದರೆ ನಿಮಗೇನಾಗೋದಿಲ್ಲ. ಅದನ್ನು ಆಯುರ್ವೇದ ಹೇಳ್ತಾನೆ, ಆಪ್ತೋಪಸೇವಿ ಭವೇತ್ ಆರೋಗ್ಯ ಅಂತ. ನನ್ನ ಹೆಂಡತಿ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ, ದೊಡ್ಡ ಸಂಗತಿ ಇಲ್ಲ, ನಾಯಿ ಕೂಡ ನೋಡ್ಕೊಳ್ತದೆ.
ಎಲ್ಲರನ್ನೂ ನಾನು ನೋಡ್ಕೊಳ್ಬೇಕು, ಎಲ್ರಿಗೂ ಏನಾದರೂ ಉಪಕಾರ ಮಾಡಬೇಕು ಅಂತ ಎಣಿಸಿದವನಿಗೆ ಕಾಯಿಲೆ ಬರೋದು ಕಷ್ಟ. ಡಾಕ್ಟರ್, ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಿತ್ಸ್ ಇದೆ ನಮ್ಮ ಜನರಲ್ಲಿ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ಜಡ್ಜ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಅಷ್ಟೊಂದು ಕನ್ಫ್ಯೂಷನ್ ಅಲ್ಲಿ ಇವತ್ತು ಜನ ಇದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇದು ಹೃದಯದ ಕಾಯಿಲೆ ವಿಚಾರ ಅಲ್ಲ, ಹೆಚ್ಚಿನ ಎಲ್ಲ ವಿಷಯದಲ್ಲಿ ಮಿಥ್ಸಿದೆ. ಹೌದು. ಅದಕ್ಕೆ ಹೇಳುವುದು, ಈ ಲೋಕ ಮುಂದೆ ಹೋಗುವುದು ತಿಳಿದ ಏರಿಯಾದಲ್ಲಿಯೇ ಗುಡುಗುಡು ಮಾಡೋದಲ್ಲ, ತಿಳಿದ ಏರಿಯಾದಲ್ಲಿರುವ ತಪ್ಪುಗಳನ್ನು ಕಂಡು ಹುಡುಕ್ಬೇಕು, ಯಾವುದು ಮಿಥ್ಸ್ ಅಂತ. ಅದಕ್ಕೆ ಕಾರ್ಲ್ ಪಾಪರ್ ಹೇಳ್ತಾನೆ, ನಾಲೆಜ್ ಅಡ್ವಾನ್ಸಸ್ ನಾಟ್ ಬೈ ರಿಪೀಟಿಂಗ್ ನೋನ್ ಥಿಂಗ್ಸ್ ಬಟ್ ಬೈ ರೆಫ್ಯೂಟಿಂಗ್ ಫಾಲ್ಸ್ ಡಾಗ್ಮಾಸ್ ಅಂತ. ಹೃದಯದ ತುಂಬ ಡಾಗ್ಮಾಸ್ ಇದೆ, ಅದು ಇದೆಲ್ಲ ತಪ್ಪು. ಒಟ್ಟಿಗೆ ಇರುವುದು ಹೃದಯದಲ್ಲಿ ಏನು, ಹೃದಯ ನಿಮಗೆ ಕಾಯಿಲೆ ಬರಬಾರ್ದು ಅಂತಿದ್ರೆ ಆಹಾರ ಕಮ್ಮಿ ಮಾಡಬೇಕು ಒಂದು. ಎರಡನೇದು ವ್ಯಾಯಾಮ ಮಾಡಬೇಕು. ಇದು ವ್ಯಾಯಾಮ ಮಾಡಬೇಕು ಅಂತ ಹಳ್ಳಿಯಲ್ಲಿ ಹೋಗಿ ನೇಗಲು ಅವನಿಗೆ ಹೋಗಿ ವ್ಯಾಯಾಮ ಮಾಡಲಿ ಅಂತ ಹೇಳೋದಲ್ಲ, ಅವನು ವ್ಯಾಯಾಮದಿಂದ ಹೆಚ್ಚು ಕೆಲಸ ಮಾಡ್ತಾನೆ. ಮತ್ತು ಹೆಚ್ಚು ಕೆಲಸ ಕೂಡ ಮಾಡಬಾರ್ದು, ಅಧ್ವಾನ ಹಾಳು. ವ್ಯಾಯಾಮ ಮಾಡಬೇಕು, ಆ ವ್ಯಾಯಾಮದಲ್ಲಿ ಮಿತಿ ಇರಬೇಕು, ಆ ವ್ಯಾಯಾಮ ಬಹಳ ಒಳ್ಳೆಯದು. ಆದರೆ ಇದೆಲ್ಲಕ್ಕಿಂತ ಮೇಲೆ ಏನು ಅಂದರೆ ಆಹಾರ ಅಲ್ಲ, ವ್ಯಾಯಾಮ ಅಲ್ಲ, ಮನಸ್ಸನ್ನು ಶುದ್ಧವಾಗಿರಬೇಕು, ಎಲ್ಲರನ್ನೂ ಪ್ರೀತಿ ಮಾಡಬೇಕು, ಯಾರನ್ನೂ ಹೇಟ್ ಮಾಡಬಾರ್ದು, ಹೃದಯದ ಕಾಯಿಲೆ ಬರೋದಿಲ್ಲ. ಅದರ ಅರ್ಥ ಇದನ್ನೆಲ್ಲ ಮಾಡಿದರೆ ನೀವು ಸಾಯುವುದಿಲ್ಲ ಅಂತಲ್ಲ, ಸಾಯಲೇಬೇಕು, ಅದು ನಿಸರ್ಗದ ನ್ಯಾಯ. ಸಾಯದೇ ಇದ್ದರೆ ಇಲ್ಲಿ ನಿಲ್ಲಿಗೂ ಸ್ಥಳ ಇಲ್ಲ, ಹುಟ್ಟಿದವರೆಲ್ಲ ಸಾಯದೇ ಇದ್ದರೆ ನಿಲ್ಲಿಗೂ ಸ್ಥಳ ಇಲ್ಲ. ಆದರೆ ಸಾಯುವವರೆಗೆ ಸುಖದಲ್ಲಿರಬೇಕು ಅಂತ ಪ್ರಯತ್ನ. ಯಾಕೆಂದರೆ ಸಾಯುವವರೆಗೆ ಏನಾದರೂ ಕಾಯಿಲೆ ಬಂದು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆದರೆ ಸ್ವಲ್ಪ ಸಮಯದಲ್ಲಿ ಇವ ಯಾವಾಗ ಸತ್ತು ಹೋಗ್ತಾನೆ ಅಂತ. ಎಷ್ಟು ಜನ ಪ್ರೀತಿ ಮಾಡಿರೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಸ್ವಲ್ಪ ಸಮಯದ ನಂತರ ಅಯ್ಯಯ್ಯೋ ಎಂಥದ್ದು ಇದು ಬೆಳಿಗ್ಗೆ ಸಂಜೆವರೆಗೆ ಇವನ್ನ ಯಾರು ನೋಡ್ಕೊಳ್ಳೋದು ಅಂತ. ಹಾಗಾಗಿ ನಮ್ಮ ಪ್ರಯತ್ನ ಏನು ಅಂದರೆ ಇದ್ದಷ್ಟು ಕಾಲ ಸುಖದಲ್ಲಿರಲಿಕ್ಕೆ ಏನು ಮಾಡಬೇಕು, ಹೃದಯದ ಕಾಯಿಲೆ ಬರದೇ ಇರಬೇಕಾದ್ರೆ ಮನಸ್ಸನ್ನು ಶಾಂತಿಯಲ್ಲಿ ಇಟ್ಕೊಳ್ಬೇಕು, ಇನ್ನೊಬ್ಬರಿಗೆ ಏನಾದರೂ ಉಪಕಾರ ಮಾಡಬೇಕು. ನಿಮಗೆ ಸಂತೋಷ ಬೇಕಾ, ಇನ್ನೊಬ್ಬರಿಗೆ ಸಂತೋಷ ಕೊಡಿ. ಈ ಸಂತೋಷ ಅಂತ ಹೇಳೋದು ಕನ್ನಡಿ ಹಾಗೆ. ಇಫ್ ಲವ್ ಈಸ್ ವಾಟ್ ಯು ಗಿವ್ ಅವೇ, ಲವ್ ಈಸ್ ವಾಟ್ ಕಮ್ಸ್ ಬ್ಯಾಕ್ ಈಚ್ ಡೇ ಅಂತ. ನಾವು ಇನ್ನೊಬ್ಬರಿಗೆ ಕೊಟ್ಟರೆ ನಮ್ಗೆ ಬರ್ತದೆ. ಅದು ಈ ಕಾಯಿಲೆಗಳನ್ನು ದೂರ ಇಡುವ ಒಂದು ದೊಡ್ಡ ಮಂತ್ರ, ಬೀಜ ಮಂತ್ರ ಅಂತ ಹೇಳ್ತೇನೆ. ಡಾಕ್ಟರ್, ನೀವು ಮೆಡಿಕಲ್ ಮಿತ್ಸ್ ಬಗ್ಗೆ ಮಾತಾಡ್ತಾನೆ ಬರ್ತಿದ್ದೀರಾ ಹಲವಾರು ವರ್ಷಗಳಿಂದ, ಇದ್ರ ಬಗ್ಗೆ ಪುಸ್ತಕ ಕೂಡ ಬರ್ತಿದ್ದೀರಾ. ಈ ಒಂದು ಮಿತ್ಸ್ ಬಗ್ಗೆ ನೀವು ನಿಮ್ಮ ಸ್ಟೂಡೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿದಾಗಲಿ ಅಥವಾ ಪ್ರೊಫೆಸರ್ಗಳ ಹತ್ರ, ನಿಮ್ಮ ಕಲೀಗ್ಸ್ ಹತ್ರ ಹೇಳಿದಾಗ ಯಾವುದಾದ್ರೂ ಮರೆಯಲಾಗದ ರಿಯಾಕ್ಷನ್ ಏನಾದರೂ ಬಂದಿದ್ದುಂಟಾ? ಇದ್ರ ಬಗ್ಗೆ ಹೇಳ್ಕೊಬೋದಾ ನೀವು? ಇಲ್ಲ, ಇದನ್ನು ಹೇಳಿದ್ರಲ್ಲಿ ಯಾರು ಅದರಲ್ಲಿ ಮರೆಯೋಕ್ಕಾಗದಂಥ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಅದರ ಸುಳ್ಳಿಲ್ಲ. ನನ್ನನ್ನು ಹಿಂದಿಂದ ಬೈಬೋದು, ಇದರಲ್ಲಿ ಹೇಳಲಿಕ್ಕೆ ಏನೂ ಇಲ್ಲ. ಅದರಲ್ಲಿ ಈ ಮೆಡಿಕಲ್ ಮಿತ್ಸ್ನ ವಿಷಯ ನಾನು ತುಂಬ ಬರೆದಿದ್ದೇನೆ. ಅದರ ವಿಷಯ ನಾನು 1 ಸಲ ಅಲ್ಲ, 100 ಸಲ ಬರೆದಿರ್ಬೋದು, 1000 ಸಲ ನಾನು ಅದರ ಭಾಷಣ ಕೊಟ್ಟಿರ್ಬೋದು. ಅದಕ್ಕೆ ಯಾರು ಎದುರಿನಲ್ಲಿ ಏನು ಹೇಳಲಿಕ್ಕಿಲ್ಲ, ಅದು ಮಿತ್ಸ್. ಅದು ಅವರಿಗೂ ಗೊತ್ತುಂಟು ಅದು ಮಿತ್ ಅಂತ. ಬಟ್ ಆ ಮಿತ್ತಿನಲ್ಲಿ ಹಣ ಉಂಟು. ಈಗ ಎಲ್ರಿಗೆ ಆ್ಯಂಜಿಯೋಗ್ರಾಮ್ ಮಾಡಬೇಕು, ಇದು ತೀರಾ ತಪ್ಪು. ಎಲ್ಲಿವರೆಗೆ ಅಂದರೆ ಈಗ ಆ್ಯಂಜಿಯೋಗ್ರಾಮಿನ ಮೇಲೆ ಮೊರಟೋರಿಯಂ ಉಂಟು. ಎಲ್ಲಿವರೆಗೆ ಅಂದರೆ ನಾವು ಬೆಡ್ ಸೈಡ್ನಲ್ಲಿ ಪರೀಕ್ಷೆ ಮಾಡಿ ಆ ಪೇಷಂಟಿಗೆ ಇವೊಂದು ಸರ್ಜರಿ ಆಗದಿದ್ದರೆ ಇವರು ಬದುಕುವುದಿಲ್ಲ ಅಂತ ಗೊತ್ತಾದ ನಂತರ ಸರ್ಜರಿ ಎಲ್ಲಿ ಮಾಡುವುದು ಅಂತ ನೋಡ್ಲಿಕ್ಕೆ ಮಾತ್ರ ಆ್ಯಂಜಿಯೋಗ್ರಾಮ್ ಬೇಕು. ಆ್ಯಂಜಿಯೋಗ್ರಾಮ್ ಅಂತ ಹೇಳೋದು ಡಯಾಗ್ನೋಸಿಸಿಗಲ್ಲ. ನಾವು ಕೊರೊನರಿ ಆರ್ಟರಿ ಡಿಸೀಸ್ ಆ್ಯಂಜಿಯೋಗ್ರಾಮಿಂದ ಡಯಾಗ್ನೋಸ್ ಮಾಡೋದಲ್ಲ. ಕೊರೊನರಿ ಆರ್ಟರಿ ಡಿಸೀಸ್ ಖಾಲಿ ಅವನ ಹಿಸ್ಟ್ರಿಯಿಂದ ಮತ್ತು ಎಕ್ಸಾಮಿನೇಷನಿಂದ ಗೊತ್ತಾಗೋದು. ಆದರೆ ಒಬ್ಬರಿಗೆ ಆ ಕೊರೊನರಿ ಆರ್ಟರಿ ಡಿಸೀಸ್ ಇದ್ದು ಪಾಯ್ಖಾನೆಗೂ ಹೋಗ್ಲಿಕ್ಕಾಗೋದಿಲ್ಲ, ಅವನಿಗೆ ನೋವುಂಟು, ಈ ನೋವನ್ನು ನಮ್ಮ ಯಾವ ಔಷಧಿಯಿಂದಲೂ ಹೋಗುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವನಿಗೆ ಆಪರೇಷನ್ ಮಾಡೋದ್ರಿಂದ ಒಂದು ಲಾಭ ಉಂಟು, ಆ ನೋವು ಹೋಗ್ತದೆ, ಜೀವನ ಸುಖ ಆಗ್ತದೆ. ಆದರೆ ಅವನು ಸ್ವಲ್ಪ ಬೇಗ ಸಾಯ್ತಾನೆ, ಇನ್ನೊಂದು ಹಾರ್ಟ್ ಅಟ್ಯಾಕ್ ಬರ್ತದೆ, ಸ್ಟ್ರೋಕ್ ಬರ್ಬೋದು, ಇದೆಲ್ಲ ರಿಸ್ಕ್ ಉಂಟು. ಆದರೆ ಅವನು ಜೀವನ ಮಾಡಬೇಕಲ್ಲ. ಒಂದು ಎದ್ದು ಪಾಯ್ಖಾನೆಗೆ ಹೋಗ್ಲಿಕ್ಕೆ ನೋವಿದ್ದರೆ ಅವನು ಏನು ಮಾಡ್ತಾನೆ ಜೀವನ? ಸೊ ಅಂಥವರಿಗೆ ಆಪರೇಷನ್ ಬೇಕು. ಆ ಕಾಲದಲ್ಲಿ ಆಪರೇಷನ್ ಮಾಡಬೇಕಾದ್ರೆ, ಪ್ಲಂಬಿಂಗ್ ಮಾಡಬೇಕಾದ್ರೆ ಎಲ್ಲಿ ಪೈಪ್ ಉಂಟು ಅಂತ ನೋಡಬೇಕಲ್ಲ, ಅದಕ್ಕೆ ಮಾತ್ರ ಆ್ಯಂಜಿಯೋಗ್ರಾಮ್. ಇಲ್ಲದ್ರೆ ಆ್ಯಂಜಿಯೋಗ್ರಾಮ್ ಮಾಡಲೇಬಾರ್ದು. ಆ್ಯಂಜಿಯೋಗ್ರಾಮಿನ ಮೇಲೆ ಮೊರಟೋರಿಯಂ ಬೇಕು ಅಂತ ನನ್ನ ಒಬ್ಬರು ಬಹಳ ದೊಡ್ಡ ಟೀಚರ್ ಹಾರ್ವರ್ಡ್ನಲ್ಲಿ, ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ, ಅವರ ಹೆಸರನ್ನು ಬರ್ನಾರ್ಡ್ ಲವನ್ ಅಂತ. ಅವರು 1991ರಲ್ಲಿ ಆರ್ಟಿಕಲ್ ಬರೆದಾರೆ, ನಾವು ಈ ಆ್ಯಂಜಿಯೋಗ್ರಾಮಿನ ಮೇಲೆ ಮೊರಟೋರಿಯಂ ಹಾಕದಿದ್ದರೆ ಡಾಕ್ಟ್ರುಗಳು ಈ ಲೋಕವನ್ನೇ ಕೊಲ್ತಾರೆ ಅಂತ ಬರೆದಿದ್ದಾರೆ. ಆದರೆ ಅದು ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಆ್ಯಂಜಿಯೋಗ್ರಾಮಿನಲ್ಲಿ ಹಣ ಇರೋದು ಖಂಡಿತ. ಮತ್ತು ಆ್ಯಂಜಿಯೋಗ್ರಾಮ್ ಮಾಡಿದ ಕೂಡಲೇ ನಮಗೆಲ್ಲ ಗೊತ್ತುಂಟು, ಯಾರಿಗೆ ಆ್ಯಂಜಿಯೋಗ್ರಾಮ್ ಮಾಡ್ತೇವೆ ನಾವು ಅವನಿಗೆ ಒಂದು ಬ್ಲಾಕ್ ಉಂಟು. ಸೊ ಬ್ಲಾಕ್ ಉಂಟು ಅಂತ ಹೇಳಿದ ಕೂಡ ಹೇಳೋದು ನಿಮಗೆ ಬ್ಲಾಕ್ ಉಂಟು. ಈಗ ಎಲ್ಲಿವರೆಗೆ ಬಂದಿದ್ದಾರೆ ಅಂದರೆ, ನಿನ್ನೆ ನನಗೊಂದು ಇಮೇಲ್ ಬಂದಿತ್ತು, ಸರ್ ಮೈ ಫಾದರ್ ಇಸ್ ವೆರಿ ಹೆಲ್ದಿ, he went for a checkup by mistake and they took an ECG and they said there is one block. ECGಯಲ್ಲಿ ಬ್ಲಾಕ್ ಉಂಟಂತ ಗೊತ್ತಾಗ್ತದೆ, ಹಾಗಂತ ನನಗೆ ಗೊತ್ತಿಲ್ಲ. ಇದು ವಿಚಿತ್ರ ನನಗೆ. ಇದರ ಅರ್ಥ ಏನು ಅಂದರೆ, ಹೆದರಿಸಬೇಕಾದ್ರೆ ಮನುಷ್ಯನಿಗೆ ನಿನಗೊಂದು ಬ್ಲಾಕ್ ಉಂಟಂತ ಹೇಳೋದು, ಮುಗೀತು, ಅವನಲ್ಲೇ ಅರ್ಧ ಸಾಯ್ತಾನೆ. ಮತ್ತೆ ಹೇಳೋದು, ನೀನು ಇನ್ನು ಮನೆಗೆ ಹೋಗಿ ಬರಬಾರ್ದು, ಗೊತ್ತಿಲ್ಲ ನನಗೆ, ಹೋದರೆ ಹಿಂದೆ ಬರ್ತೀಯ ಅಂತ ಗೊತ್ತಿಲ್ಲ, ಈಗಲೇ ಮಾಡಬೇಕು ಅಂತ. ಯಾಕೆ ಅಂದರೆ ಅವನು ಹೊರಗೆ ಹೋಗಿ ಯಾರ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ, ಇದು ಬ್ಲಾಕ್ ಅಲ್ಲ ಮಾರ, ಇದು ತೊಂದರೆ ಇಲ್ಲ, ಯಾಕೆ ಮಾಡ್ತೀಯ ಅಂತ. ಸೊ ಇವನಿಗೊಂದು ಬಕ್ರ ಹೋಯ್ತಲ್ವ. ಹೌದು. ಸೊ ಯಾರು ಬರ್ತಾರೆ ಅವರನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ನಾವು ಜನರನ್ನು ಹೆದರಿಸ್ತಾ ಬಂದಿದ್ದೇವೆ.